ಥರ ಸಣ್ಣ ಜಾರ್ ತೊಗೊಂಡು ಇದೆಲ್ಲ ಹುರಿದಂಥದ್ದನ್ನು ಎಲ್ಲ ಹಾಕ್ಕೋಬೇಕು. ಇದನ್ನೆಲ್ಲ ನಾನು ಆಲ್ರೆಡಿ ಬ್ರೌನ್ ಕಲರ್ ಟೈಪ್ ಕರೆದಿದ್ದೀನಿ. ಇದನ್ನೆಲ್ಲ ನೋಡಿ ಕಾಣಿಸುತ್ತೆ ನಿಮಗೆ. ಬ್ರೌನ್ ಆಗಿರ್ಬೇಕು ಅಂದರೆ ಟೇಸ್ಟ್ ಕೊಡುತ್ತೆ. ಅಂದರೆ ಈರುಳ್ಳಿ ಅದೆಲ್ಲ ಹಸಿ ಇರುತ್ತಲ್ಲ, ಅದು ಏನಾಗ್ತೈತಿ ಹಾಗೆ ನಾವು ಸರಿಯಾಗಿ ಫ್ರೈ ಮಾಡಿಲ್ಲ ಅಂದ್ರೆ ಟೇಸ್ಟ್ ಕೊಡೋಲ್ಲ. ಸ್ವಲ್ಪ ಬ್ರೌನಾಗಿ ಸ್ವಲ್ಪ ಬೆಂದು ಅದನ್ನು ಚೆನ್ನಾಗಿ ನಾವು ಫ್ರೈ ಮಾಡಿದರೆ ಚಟ್ನಿ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಅನಿಸ್ತೈತಿ. ಆಮೇಲೆ ನೀವು ಇದನ್ನು ಮಿಕ್ಸರ್ ಹಾಕಿಂದ ನುಣ್ಣಗಾದ್ಮೇಲೆ ಸ್ವಲ್ಪ ನೀವು ಏನಾದರೂ ಒಂಚೂರು ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿಯನ್ನು ಜಜ್ಜಿ ಸ್ವಲ್ಪ ನೀವು ಚಟ್ನಿಗೆ ಮಸಾಲ ಅಂದರೆ ಒಗ್ಗರಣೆ ಕೂಡ ಕೊಟ್ಟು ತಿನ್ಬೋದು. ಅದು ಕೂಡ ಬರುತ್ತೆ. ಡೈರೆಕ್ಟ್ ಇದೇ ನುಣ್ಣಗೆ ಮಾಡಿದ್ದು ತಿಂತೀನಂದ್ರೆ ಅದು ಕೂಡ ಏನು ಆಗೋಂಗಿಲ್ಲ. ಸ್ವಲ್ಪ ಚಟ್ನಿಗೆ ಸ್ವಲ್ಪ ಮತ್ತು ಎಣ್ಣೆ ಹಾಕಿ ಸ್ವಲ್ಪ ಕಾಯಿಸಿ ಒಂಚೂರು ಹಾಕ್ತೀವಿ ಅಂದರೂ ಹಾಕ್ಬೋದು. ಅದು ನಿಮ್ಮ ಒಂದು ಡಿಪೆಂಡಬಲ್. ಚೆನ್ನಾಗಿರುತ್ತೆ ಇದು ತಿನ್ನಲಿಕ್ಕೆ. ನಾನು ಇವಾಗ ಜೀರಿಗೆ, ಹುಣಸೆ, ರುಚಿಗೆ ತಕ್ಕಷ್ಟು ಉಪ್ಪು ಅದೆಲ್ಲ ಹಾಕ್ತಾಯಿದ್ದೀನಿ. ಇವಾಗ ನಾನು ಮಿಕ್ಸರ್ ಹಾಕ್ತಾಯಿದ್ದೀನಿ, ಮಾಡಿ ತೋರಿಸ್ತೀನಿ ನಿಮ್ಗೆ. ನೀರು ಹಾಕಿದ್ರೆ ಹಾಕಿರಿ, ಹಾಕಲಿಲ್ಲ ಅಂದ್ರೆ ನಡೀತದೆ. ಆ್ಯಕ್ಚುಲಿ ನೀರಿಲ್ಲಾರ್ದು ಹಾಕಿದ್ರೆ ಇದು ಕನಿಷ್ಠ ಅಂದರೆ ಒಂದು 15 ಡೇಸ್ ಆದರೂ ಬರುತ್ತೆ. ಇದು ಅಂದರೆ ನೀರು ಹಾಕೋದ್ರಿಂದ ಏನಾಗ್ತೈತಿ, ಸ್ವಲ್ಪ ಅದು ಕೆಲವೊಂದು ಸಾರಿ ನೀವು ಹೊರಗಡೆ ಇಟ್ಟರೆ ಅದು ನೀರಾಗಿ ಹೊಡೆದು ಕೆಟ್ಟು ಹೋಗಿಬಿಡ್ತೈತಿ. ಅದಕ್ಕೆ ಇದು ಭಾಳ ಒಂದು ಜಾಸ್ತಿ ಮಾಡ್ಕೊಂಡು ಇಟ್ಕೊಂಡ್ರೆ ಒಂದು 15 ಡೇಸ್ ಆದ್ರೂ ಇದು ಚೆನ್ನಾಗಿ ಬರ್ತೈತಿ. ಫ್ರಿಜ್ನಲ್ಲಿ ನೀವು ತೆಗೆದಿಟ್ಕೊಂಡು ಯಾವಾಗ ಬೇಕಾದರೂ ನೀವು ಟೇಸ್ಟ್ ಮಾಡ್ಬೋದು.